ಒಂಟಿ ಮನೆಗಳ ಜೊತೆ ಜೀವನ ಮಾಡ್ತಾರೆ, ಪ್ರಕೃತಿ ಮಾತೆನ ಪೂಜಿಸ್ತಾರೆ. ನಿಜವಾಗ್ಲೂ ಮಲೆನಾಡವರು ಗ್ರೇಟ್. ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ. ನೀವು ಹೇಳಿದ್ಮೇಲೆ ಗೇರಂಟಿ ತಿಂದಾದ್ರೆ ಹೇಗೆ ಸರ್? ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ರಿ ನೋಡ್ರಿ. ಸಕ್ಕತ್ತಾಗಿದೆ ಸರ್. ಇದು ಬುರುಜು ಆಗಿತ್ತು. ಇದು ಬುರುಜು ಅಂತಂದ್ರೆ ಎಂಟ್ರೆನ್ಸ್ ಅಲ್ಲಿ ಸಾಮಾನ್ಯ ಬುರುಜಿದು. ಈ ಗ್ರಾಮದಲ್ಲಿ 1800 ಎಕರೆ ಕೃಷಿ ಭೂಮಿ ಇತ್ತು. 1972ರಲ್ಲೂ ಕಾನೂರು ಕೋಟೆಗೆ ಹೋಗುವಂತಹ ಅಥವಾ ಬರುವಂತಹ ಏಕೈಕ ಈಗಿನ ರಸ್ತೆ ಮಾರ್ಗ ಅಂತ ಹೇಳಿ ನಾವೇನು ಕರಿತೀವಲ್ವಾ, ಆ ರೀತಿಯ ಮಾರ್ಗ ಆ ಕಾಲದಲ್ಲಿ ಇದು ಒಂದೇ ಆಗಿತ್ತು. ಈ ದಾರಿ ಗೇರುಸೊಪ್ಪಕ್ಕೆ ಇಳಿಯುವಂತಹ ದಾರಿ. ಇದು ಹತ್ರ ಆಗುತ್ತೆ ಗೇರುಸೊಪ್ಪ. ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಹೌದಾ? ಬಳಸಿ ಬರಬೇಕು ಅಂತಂದ್ರೆ ನಾವು ಇಲ್ಲಿ ಈಗ ಉದಾಹರಣೆಗೆ ಸಾಗರ ಹೆಡ್ ಕ್ವಾರ್ಟರಿಂದ ಇಲ್ಲಿಗೆ ಬರಬೇಕು ಅಂದ್ರೆ 150 ಕಿಲೋಮೀಟರ್ ಆಗುತ್ತೆ. ಹಿರಿಯ ವೆಂಕಟಪ್ಪ ನಾಯಕನ ನಂತರ ಇಲ್ಲಿಯ ಜನಸಂದಣಿ ಏನಾಗುತ್ತೆ, ಆಟೋಮೆಟಿಕ್ಲಿ ಬೇರೆ ಕಡೆ ಏನಾಗ್ತಾ ಹೋಗುತ್ತೆ, ವಲಸೆ ಹೋಗ್ತಾರೆ. ನೋಡ್ತಾ ಇದ್ದೀವಲ್ವಾ, ಇದು ಕೋಟೆ ಆಂಜನೇಯನ ಗುಡಿ. ರಾಣಿ ಚೆನ್ನಭೈರಾದೇವಿ ಇತಿಹಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಕಾನೂರು ಕೋಟೆ, ಬಿಳಿಗಾರ್ ರಸ್ತೆಯಲ್ಲಿದ್ದೀವಿ. ನಮ್ಮ ಜೊತೆ ಎಂದಿನಂತೆ ಲೋಕರಾಜ್ ಜೈನ್ ಸರ್ ಇದ್ದಾರೆ. ಕಾನೂರು ಕೋಟೆ ಚೆನ್ನಭೈರಾದೇವಿ ಇತಿಹಾಸದಲ್ಲಿ ಒಂದು ವಿಶೇಷವಾದಂಥ ಪಾತ್ರ ವಹಿಸುತ್ತೆ ಮೇಡಮ್ ಅಂತ ಹೇಳಿದರೆ, ಸರ್ ಇಲ್ಲಿಂದ 18 ಕಿಲೋಮೀಟರ್ ಇದೆಯಲ್ಲ, ನಡ್ಕೊಂಡು ಹೋಗ್ಬೇಕಾ ಅಥವಾ ಗಾಡಿ ಹೋಗುತ್ತಾ, ಹೇಗೆ ಸರ್? ನಂಗೆ ಭಯ ಆಗ್ತಾ ಇದೆ. ಮೇಡಮ್, ಇಲ್ಲಿಂದ 18 ಕಿಲೋಮೀಟರ್ವರೆಗೂ ರಸ್ತೆ ಇದೆ, ಆದರೆ 16 ಕಿಲೋಮೀಟರು ವೆಹಿಕಲ್ ಹೋಗುವಂಥ ರಸ್ತೆ ಇದೆ. ಆನಂತರ ಮರ ಬಿದ್ದು ಆಮೇಲೆ ಗಾಳಿ ಮಳೆಗೆಲ್ಲ ಸ್ವಲ್ಪ ರಸ್ತೆ ಕಿತ್ತು ಹೋಗಿದೆ. ಅಲ್ಲಿಂದ 2 ಕಿಲೋಮೀಟರ್ ನಡಿಬೇಕಾಗತ್ತೆ. ಕಾನೂರು ಕೋಟೆ ಯಾವ ಡಿಸ್ಟಿಕ್ಕಿಗೆ ಬರುತ್ತೆ, ಯಾವ ತಾಲೂಕಿಗೆ ಬರುತ್ತೆ? ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಗೆ ಬರುತ್ತೆ, ಬಾರ್ಡ್ರಲ್ಲಿ ಬರುತ್ತೆ. ಅದರಿಂದ ಕೆಳಗಡೆ ಒಂದು ಭಾಗ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿಗೆ ಬರುತ್ತೆ, ಇನ್ನೊಂದು ಭಾಗ ಕೇಳಿದ್ರೆ ಭಟ್ಕಳ ತಾಲೂಕಿಗೆ ಸೇರುತ್ತೆ. ಇದ್ಯಾವುದು ರೋಡು, ಎಲ್ಲಿ ಕನೆಕ್ಟಿವಿಟಿ ಆಗುತ್ತೆ? ಇದು ಕೋಗಾರು ಮತ್ತೆ ಭಟ್ಕಳ ರಸ್ತೆ. ಇದು ಕೋಗಾರು ಮತ್ತು ಭಟ್ಕಳ ರಸ್ತೆ. ಇಲ್ಲಿಂದ ಬಲಕ್ಕೆ ನಾವು ತಿರುಗಿದ್ರೆ ಕಾನೂರು ಕೋಟೆಗೆ ಹೋಗ್ತದೆ. ಸಿಗಂದೂರು, ಕೊಲ್ಲೂರು, ಭಟ್ಕಳ, ಮುರುಡೇಶ್ವರ ಇಲ್ಲಿಂದ ಹತ್ರನಾ ಸರ್? ಇಲ್ಲಿಂದ ಹತ್ರ. ಇಲ್ಲಿಂದ ಮುರುಡೇಶ್ವರ, ಭಟ್ಕಳ ಎಲ್ಲ ಒಂದು 35 ಕಿಲೋಮೀಟರ್ ಆಗುತ್ತೆ. ಶಿವಮೊಗ್ಗ ಬಾರ್ಡರ್ ಇದು ಕಾನೂರು ಕೋಟೆ. ಹೌದು. ಓಕೆ, ಹಾಗಾದ್ರೆ ರೆಡಿನಾ? ರೆಡಿ, ಹೋಗೋಣ. ಬನ್ನಿ ಹೋಗೋಣ. ನಾವು ಇಲ್ಲಿಂದ ಇವಾಗ ಕಾನೂರು ಕೋಟೆಗೆ ಹೋಗ್ತಾ ಇದೀವಿ. ಕಾನೂರು ಕೋಟೆ ಇಲ್ಲಿಂದ 18 ಕಿಲೋಮೀಟರ್ ಇದೆ. ನೀವು ನೋಡ್ಬೋದು ಎಂಥ ಕಾಡಿದೆ ಅಂತ ಹೇಳಿದರೆ, ಭಯಂಕರ ಕಾಡು ಮಾರಾಯರೆ. ನೀವು ಒಳಗಡೆ ಬರಲಿಕ್ಕೆ ಭಯ ಆಗುತ್ತೆ, ಒಬ್ಬರು ಇಬ್ಬರು ಬರೋದಕ್ಕೆ. ಆದರೆ ಇಲ್ಲೊಂದು ಊರಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಬನ್ನಿ ಆ ಊರು ಯಾವುದು ಅಂತ ನೋಡೋಣ. ಆಲ್ರೆಡಿ ನಾವು ಕಾನೂರಿಗೆ ಬಂದೇ ಆಯಿತು. ಕಾನೂರು ಕೋಟೆಗೆ ಹೋಗಿಂತ ಮುಂಚೆ ಕಾನೂರು ಸಿಕ್ಕಿದೆ ನೋಡಿ, ಇಲ್ಲಿ 0 ಕಿಲೋಮೀಟರ್ ಅಂತ ಇದೆ. ಹಾಗಾದರೆ ಇದೇ ಊರು. ಈ ಊರೇನು, ಈ ಊರಿನ ಹಿನ್ನೆಲೆ ಏನು ಅಂತ ಸರ್ ಹೇಳ್ತಾರೆ. ಕೋಟೆಗೆ ಹೋಗಿಂತ ಮುಂಚೆ ಕಾನೂರು ಅಂತ ಗ್ರಾಮ ಇದೆ. ಹರೇರೆ ಮಲೆನಾಡು ಭಾಗದಲ್ಲಿ ಎಂಥ ಧೈರ್ಯಶಾಲಿಗಳಂತ ಇವಾಗ ಗೊತ್ತಾಗ್ತದೆ. ಯಾಕೆಂದರೆ ಒಂದು ಮನೆ ಇದ್ದರೆ ಇದೊಂದು ಹಳ್ಳಿ, ಇಲ್ಲೆಷ್ಟು ಮನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆಶ್ಚರ್ಯ ಆಗುತ್ತೆ ಇಲ್ಲಿನ ಜನಜೀವನ ವ್ಯವಸ್ಥೆ. ಅದಕ್ಕೆ ಹೇಳೋದು ಮಲೆನಾಡಿನ ಹೆಣ್ಮಕ್ಳು ಗಟ್ಟಿಗಿತ್ತೀರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮಲೆನಾಡಿನ ಗಂಡಸರು ಕೂಡ ಅದಕ್ಕಿಂತ ಬಲಶಾಲಿಗಳು, ಬಲ ಇಡ್ಡರು ಅಂತ. ಇಲ್ಲಿ ಸಾಕಷ್ಟು ಪ್ರಾಣಿಗಳು ಬರ್ತವೆ, ಹುಲಿ, ಕರಡಿ, ಇವುಗಳ ಜೊತೆನೇ ಇವ್ರ ಬದುಕು. ಈ ಮಲೆನಾಡು ಭಾಗದಲ್ಲಿ ಜನಜೀವನ ಶೈಲಿನೇ ಒಂದು ರೀತಿ ವಿಶೇಷವಾಗಿದೆ. ಏನಾದರೂ ಬೇಕು, ಏನಾದರೂ ಸಿಟಿಗೆ ಹೋಗ್ಬೇಕು ಅನ್ನೋದು ರೇರು. ಅದಕ್ಕಿಂತ ಹೆಚ್ಚಾಗಿ ಇವರು ಮನೆಗೆ ಬೇಕಾದಂಥ ತರಕಾರಿ, ಹಣ್ಣು, ಹಂಪಲು ಎಲ್ಲನೂ ಬೆಳ್ಕೊಳ್ತಾರೆ. ದಿನಸಿ ಸಾಮಾನಷ್ಟೇ ವಾರಕ್ಕೊಂದ್ಸತಿ ಹೋಗಿ ಹೊರಗಡೆ ತರ್ತಾರೆ. ಒಂಟಿ ಮನೆಗಳ ಜೊತೆ ಜೀವನ ಮಾಡ್ತಾರೆ, ಪ್ರಕೃತಿ ಮಾತೆನ ಪೂಜಿಸ್ತಾರೆ. ನಿಜವಾಗ್ಲೂ ಮಲೆನಾಡವರು ಗ್ರೇಟ್ ಅಂದರೆ ಗ್ರೇಟ್. ಸರ್, ಲೋಕರಾಜ್ ಸರ್, ಕೋಟೆ ಕರ್ಕೊಂಬರ್ತೀನಿ ಅಂತ ಹೇಳಿ ಹಳ್ಳಿ ತೋರಿಸ್ತಾ ಇದ್ದೀರಾ, ಇಲ್ಲಿ ಮನೆಗಳೇ ಇಲ್ಲ. ಆಶ್ಚರ್ಯ ಆಗ್ತಾ ಇದೆ ನನಗೆ. ಈ ಕಾನೂರಲ್ಲಿ ಎಷ್ಟು ಮನೆ ಇದೆ ಅಂತ ನಾನು ಕೇಳಬೇಕು ಇವಾಗ ನಿಮಗೆ. ಮೇಡಮ್, ಇದು ಕಾನೂರು ಒಂದು ಕಂದಾಯ ಗ್ರಾಮ. ಕಂದಾಯ ಗ್ರಾಮನ? ಈಗ ಕಂದಾಯ ಗ್ರಾಮ. ಇಲ್ಲಿ ಈ ಕಾನೂರು ವ್ಯಾಪ್ತಿಗೆ ತುಂಬ ಊರುಗಳು ಬರ್ತವೆ. ಈಗ ಚಿಕ್ಕನಹಳ್ಳಿ ಬರುತ್ತೆ, ಸಾಲ್ಕೋಡು ಬರುತ್ತೆ, ದಿಂಡೆಮನೆ ಬರುತ್ತೆ. ಆಮೇಲೆ ಇವೆಲ್ಲ ಸೇರಿಕೊಂಡು ಕಾನೂರು ಕಂದಾಯ ಗ್ರಾಮ ಅಂತ ಮಾಡಿದ್ದಾರೆ. ಇದು ಕಾನೂರು ಕೋಟೆಗೂ ಹೋಗೋಕ್ಕೂ ಪೂರ್ವದಲ್ಲಿ ಇದು ಕಾನೂರು. ಆದರೆ ಈ ಊರಿನ ಹೆಸರು ಕಾನೂರು, ಸುತ್ತ ಕಾನಿರೋದ್ರಿಂದ ಕಾನೂರು ಅಂತ ಅಂದಿರಬಹುದು. ಆ ಕಡೆ ಇರ್ತಕ್ಕಂತಹ ಕೋಟೆಯನ್ನು ಮೂಲತಃವಾಗಿ ಅದನ್ನು ಗೋವರ್ಧನಗಿರಿ ಕೋಟೆ ಅಂತ ಕರೀತಾ ಇದ್ರು. ಈ ಕಾನೂರಿನ ಮುಖಾಂತರ ಅಲ್ಲಿಗೆ ಹೋಗೋದ್ರಿಂದ ಆ ಕೋಟೆಯನ್ನು ಸಹ ಈಗ ಕಾನೂರು ಕೋಟೆ ಅಂತ ಕರೀತಾ ಇದ್ದಾರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನೋಡ್ತೀವಿ, ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮನೆಗಳ್ಯಾರೋ ಇಟ್ಕೆ ಇದೆ ಅಂತ ಹೇಳಿದ್ರೆ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಕಾನೂರಲ್ಲಿ ಎಣಿಸಿದ್ರೆ ಎಷ್ಟು ಮನೆಗಳು ಸಿಗ್ಬೋದು? ಕಾನೂರಲ್ಲಿ ಎಣಿಸಿದ್ರೆ ಒಂದು 30ರಿಂದ 35 ಮನೆ ಸಿಗಬಹುದು ಅಷ್ಟೇ. ಗ್ರೇಟ್ ಅಪ್ಪ, 35 ಫ್ಯಾಮಿಲಿ ನಿಜವಾಗ್ಲೂ ಗ್ರೇಟ್. ಕಾನೂರು ಅಂತ ಇದೆ. ನಿಮಗೆ ಇದರಲ್ಲಿ ನೋಡಿದ ತಕ್ಷಣ ಅರ್ಥ ಆಗತ್ತೆ
ಕಾನು ಪ್ಲಸ್ ಊರು ಕಾನೂರು ಅಂದರೆ ಇದ್ರ ಸುತ್ತಮುತ್ತ ಇರುವಂತಹದ್ದು ಕಾಡು. ಕಾಡನ್ನು ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕಾನು ಅಂತ ಕರಿತೇವೆ. ಕಾಡಿಗೆ ಕಾನು ಅಂತ ಕರಿತೇವೆ. ಹೀಗೆ ಮಧ್ಯ ಊರಿದ್ದು ಸುತ್ತ ಕಾನು ಇದ್ದಿರೋದ್ರಿಂದ ಇದನ್ನ ಕಾನೂರು ಅಂತ ಕರೆದ್ರು. ಗೋವರ್ಧನಗಿರಿ ಕೋಟೆಗೆ ಹೋಗ್ಬೇಕಾದ್ರೆ ಇದೇ ಮಾರ್ಗವನ್ನು ಬಳಸೋದ್ರಿಂದ, ಕಾನೂರನ ಗ್ರಾಮವನ್ನೇ ಬಳಸೋದ್ರಿಂದ ಆ ಕೋಟೆಯನ್ನ ಕಾನೂರು ಕೋಟೆ ಅಂತ ಕರೆದ್ರು. ಇವ್ರು ಸಿಟಿ ಹೋಗ್ಬೇಕಂದ್ರೆ ಇಲ್ಲಿರೋರು ಎಲ್ಲಿಗೆ ಹೋಗ್ತಾರೆ? ಇಲ್ಲಿಂದ ಕಾರ್ಗಲ್ ಅವ್ರಿಗೆ ಹತ್ರ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಕಾರ್ಗಲ್ ಕನಿಷ್ಠ ಒಂದು 35 ಕಿಲೋಮೀಟರ್ ಆಗತ್ತೆ. ಇನ್ನು ಇದರಿಂದ ಆ ಕಡೆ ಭಾಗ ಹೆಬ್ಬಾನಕೆರೆ ಅಂತ ಇದೆ, ಅವರಿಗೆಲ್ಲ ತುಂಬಾ ಸಮೀಪ ಅಂತಂದ್ರೆ ಗೇರುಸೊಪ್ಪ. ಕಾನೂರು ಕೋಟೆಯನ್ನು ಇಳಿದು ಹೋಗ್ಬೇಕು. ಇಲ್ಲ ಅಂತಂದ್ರೆ ಎಡಭಾಗಕ್ಕೆ ಹೋದ್ರೆ ಉತ್ತರ ಕೊಪ್ಪ ಅಂತ ಸಿಗತ್ತೆ. ಹಾಗಾದ್ರೆ ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಬೆಟ್ಟ ಹೇಳಿದ್ರೆ ಈಸಿ ಆಗುತ್ತೆ, ರೋಡಲ್ಲಿ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ನನಗಿದೆಲ್ಲ ಯಾವ ರೀತಿ ಸರ್ ವೀರಪ್ಪನ್ ಸ್ಟೋರಿ ಎಲ್ಲ ನೆನಪಾಗ್ತದೆ. ಅಲ್ಲೂ ಅಷ್ಟೇ ಒಂದ್ ಬೆಟ್ಟ ಹೇಳಿದ್ರೆ ಈ ಕಡೆ ಕೇರಳ, ಈ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ, ಅಷ್ಟು ಈಸಿಯಾಗಿ ಕನೆಕ್ಟಿವಿಟಿ. ಅದೇ ರೋಡಲ್ಲಿ ಹೋಗ್ಬೇಕಂದ್ರೆ ತುಂಬಾ ದೂರ ಆಗಿರುತ್ತೆ. ಇಲ್ಲಿಂದ ಕಾನೂರ್ಗೆ 8 ಕಿಲೋಮೀಟರ್ ಇದೆ. ಬನ್ನಿ ಎಲ್ರಿಗೂ ರಾಣಿ ಚೆನ್ನಭೈರಾದೇವಿ ಕಟ್ಟಿದಂತ ಕೋಟೆಗೆ ಸ್ವಾಗತ ಸುಸ್ವಾಗತ. ಅಲ್ಲಿನೇ ಹೋಗಿ ಎಲ್ಲ ಮಾಹಿತಿಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಜೊತೆ ಎಂದಿನಂತೆ ಇರಲಿ. ಬನ್ನಿ ಸರ್ ಹೊರಡೋಣ. ಬರ್ಬೇಕಾದ್ರೆ ನಾವು ನೋಡ್ಕೊಂಡ್ ಬಂದು ಎಷ್ಟು ದೊಡ್ಡ ಕಾಡು, ಮತ್ತೆ ಅಲ್ಲಲ್ಲಿ ಕೋಟೆ ಕುರುಹುಗಳನ್ನ ನೋಡ್ಕೊಬಂದು ಅದೆಲ್ಲ ರಾಣಿ ಕಾಲದ್ದೇನಾ? ಹೌದು. ಈಗ ನಾವು ಬರಬೇಕಾದ್ರೆ ಆ ದಾರಿಯ ಬಲಪಾರ್ಶ್ವದಲ್ಲಿ ಆ ರೀತಿ ಕುರುಹುಗಳಿದ್ದಾವೆ. ಅವು ಈಗ ನಾವೇನಂತ ಕರಿತೀವಿ ದಾರಿಯ ಕುರುಹುಗಳು. ಅದು ಮತ್ತೆ ಬಿದ್ದು ಹೋಗಿತ್ತು, ಫಾರೆಸ್ಟ್ ಇಲಾಖೆಯವರು ಮತ್ತೆ ಸೇರಿಸಿ ಕಟ್ಟಿದ್ರು, ಹೀಗೆಲ್ಲ ಆಗಿದೆ. ಅದ್ರ ಮೂಲ ಏನಿದೆಯಲ್ವಾ, ಮೂಲ ಕಟ್ಟಡದ ರಚನೆ ಅದಿಲ್ಲ, ಅದೆಲ್ಲ ಖಾಲಿಯಾಗಿದೆ. ಅದೀಗ ಫಾರೆಸ್ಟ್ ಇಲಾಖೆಯವರು ಮತ್ತೆ ಪುನಃ ಅದನ್ನೇನು ಮಾಡ್ತಾರೆ, ಕಟ್ಟಿದ್ರು, ಮತ್ತೆ ಬಿದ್ದು ಹೋಗ್ತಾ ಇದೆ. ಕಾಲದ ದಾಳಿ ಬಿಡ್ರಿ ಅದು. ಇಲ್ಲಿಂದ ನಾವ್ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಒಳಗಡೆ? ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇನಾ ಕೋಟೆ ಸಿಗುತ್ತೆ? ಕೋಟೆ 1 ಕಿಲೋಮೀಟರ್ ಹೋದ ತಕ್ಷಣ ಸಿಗೋದೇ ಕೋಟೆ. ಓಕೆ. ಇವಾಗ ನಾವ್ ಎಷ್ಟು ಕಿಲೋಮೀಟರ್ ಬಂದಂಗಾಯ್ತು ಮೇನ್ ರೋಡ್ ಇಂದ? ಮೇನ್ ರೋಡ್ ಇಂದ ಒಟ್ಟು 9 ಕಾನೂರಿಂದ 9 ಕಿಲೋಮೀಟರ್ ಬಂದಿವಿ ಈಗ. 9 ಕಿಲೋಮೀಟರ್ಗೆ 1 ಅವರ್ ತಗೊಳ್ತಲ್ಲ ಸರ್? ಹೌದು ಹೌದು ಹೌದು. ಸಂಪೂರ್ಣ ಕಾಡಿನ ಮಧ್ಯೆನೇ ಬರುವಂಥದ್ದಲ್ವಾ. ಆಮೇಲೆ ಕಾನೂರು ಕೋಟೆಗೆ ಹೋಗುವಂತಹ ಅಥವಾ ಬರುವಂತಹ ಏಕೈಕ ಈಗಿನ ರಸ್ತೆ ಮಾರ್ಗ ಅಂತ ಹೇಳಿ ನಾವೇನು ಕರಿತೀವಲ್ವಾ, ಆ ರೀತಿಯ ಮಾರ್ಗ ಆ ಕಾಲದಲ್ಲಿ ಇದು ಒಂದೇ ಆಗಿತ್ತು. ಅದು ಆನಂತರ ಏನಾಗುತ್ತೆ, ಕೋಟೆ ಮಹತ್ವವನ್ನು ಕಳೆದುಕೊಳ್ಳುತ್ತೆ. ಹಿರಿಯ ವೆಂಕಟಪ್ಪ ನಾಯಕನ ನಂತರ ಇಲ್ಲಿಯ ಜನಸಂದಣಿ ಏನಾಗುತ್ತೆ, ಆಟೋಮೆಟಿಕ್ಲಿ ಬೇರೆ ಕಡೆ ಏನಾಗ್ತಾ ಹೋಗುತ್ತೆ, ವಲಸೆ ಹೋಗ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಆನಂತರ ಚೆನ್ನಮ್ಮಾಜಿ ಬರುವಷ್ಟರ ಹೊತ್ತಿಗೆ ಈ ಕೋಟೆ ತನ್ನ ಮಹತ್ವವನ್ನೇ ಕಳ್ಕೊಂಡ್ಬಿಡತ್ತೆ. ಕೆಳದಿಯ ಚೆನ್ನಮ್ಮಾಜಿ ಬರುವಷ್ಟರ ಹೊತ್ತಿಗೆ ಇದು ತನ್ನ ಮಹತ್ವವನ್ನೇ ಕಳ್ಕೊಳ್ಬಿಡತ್ತೆ. ಆನಂತರ ಇಲ್ಲಿರ್ತಕ್ಕಂತಹ ಎಲ್ಲ ಜನರು, ನಾಗರಿಕರು ಬೇರೆ ಕಡೆಗೆ ವಲಸೆ ಹೋಗ್ಬಿಡ್ತಾರೆ. ಈಗ ನಾವು ಉರುಳುಗಲ್ಲು ಗ್ರಾಮ ಅಂತಿದ್ದೀವಲ್ವಾ, ಈಗ ನಾವು ನಿಂತಿರುವಂತಹದ್ದು ಉರುಳುಗಲ್ಲು ಗ್ರಾಮ ಅಂತಂದು. ಯಾಕೆ ಉರುಳುಗಲ್ಲು ಬಂತು ಅನ್ನುವಂಥದ್ದನ್ನು ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಉರುಳುಗಲ್ಲು ಅನ್ನುವಂಥ ಹೆಸರು ಯಾಕೆ ಬಂತು? ಈ ಗ್ರಾಮದಲ್ಲಿ 1800 ಎಕರೆ ಕೃಷಿ ಭೂಮಿ ಇತ್ತು 1972ರಲ್ಲೂ. ಇದೇ ರೀತಿ ಇದೆ ಆ ಕೃಷಿ ಭೂಮಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ಕಾಡು ದಟ್ಟ ಅರಣ್ಯ, ಇದೇ ರೀತಿ ಇದೆ ಆ ಕೃಷಿ ಭೂಮಿ. ಸೊ ಹಾಗಾಗಿ ಆ ದೊಡ್ಡ ಊರಾಗಿರ್ತಕ್ಕಂಥದ್ದು ಕಾಲಕ್ರಮೇಣ ಏನಾಗುತ್ತೆ, ಜನರು ತಮ್ಮ ಮೂಲಭೂತ ಸೌಕರ್ಯಗಳು ಕೊರತೆ ಉಂಟು ಅಂತಾದಾಗ ಇಲ್ಲಿಂದ ವಲಸೆ ಹೋಗ್ತಾರೆ. ಬೇರೆ ಬೇರೆ ಕಡೆ ಎಲ್ಲಿ ಹೋಗಿದ್ದೀವಿ, ನಿಮ್ಮ ಮೂಲ ಯಾವುದು ಅಂತ ಕೇಳಿದ್ರೆ ಈಗ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 500-400 ವರ್ಷಗಳ ಹಿಂದೆ, 300 ವರ್ಷಗಳ ಹಿಂದೆ ಅವರು ವಲಸೆ ಹೋಗಿರ್ತಕ್ಕಂತಹ ಕುಟುಂಬಗಳು ಅವರ ಮೂಲ ತತ್ವವನ್ನೇ ಅಥವಾ ಮೂಲ ಇದನ್ನೇ ಮರೆತು ಬಿಟ್ಟಿದ್ದಾರೆ ಅವರು. ಹಾಗಾಗಿ ಈ ಊರು ಕಾಡಾಗತ್ತೆ ಆಮೇಲೆ ಯಾವಾಗ ಈ ಕೆಳದಿಯ ಸಾಮ್ರಾಜ್ಯದ ತರುವಾಯ. ಹಾಗಾಗಿ ಈ ಯಾವುದೇ ಕುರುಹುಗಳು ನಾವು ದಾರಿಯ ಮಧ್ಯೆ ಇದ್ರೂ ಪೂರ್ಣ ಪ್ರಮಾಣದಲ್ಲಿ ಆ ಕುರುಹುಗಳನ್ನು ನಾವು ನೋಡಲಿಕ್ಕೆ ಇಂದು ಸಾಧ್ಯ ಇಲ್ಲ.
ಇರುವಂತಹ ಮರ ಅಂತ ಅದು. ಓಕೆ. ಮೇನ್ ರಸ್ತೆಗೆ ಬಿದ್ದಿದೆ ಅಡ್ಡ. ಇಲ್ಲಿ ಹೋಗೋ ರೋಡಲ್ಲಿ ಬಿದ್ದ್ಬಿಟ್ಟಿದೆ. ಇಲ್ಲಿ ಕೆರೆಗೆ ಹೋಗ್ಬೋದಲ್ಲ, ಆಮೇಲೆ ದೂರ ಆಗುತ್ತಾ? ಏನಿದು? ಆಂಜನೇಯ ಗುಡಿ. ಏನಿದೆ ಸರ್? ಹಾ ಮೇಡಮ್, ನಾವು ಇವಾಗ ನೋಡ್ತಾ ಇದ್ದೀವಲ್ವಾ, ಇದು ಕೋಟೆ ಆಂಜನೇಯನ ಗುಡಿ. ಕೋಟೆ ಎಂಟ್ರೆನ್ಸ್. ಕೋಟೆ ಎಂಟ್ರೆನ್ಸ್. ಈಗ ನಿಮ್ಗೆ ಗೊತ್ತಿದೆ, ವಿಜಯನಗರ ಅರಸರ ಕಾಲದಲ್ಲಿ ಕೋಟೆಯ ಹೊರಭಾಗದಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪಿಸುತ್ತಿದ್ದರು ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಆ ವಿಜಯನಗರದ ಅಧೀನದ ಅರಸರು ಇವರು ಆಗಿದ್ದರೋದ್ರಿಂದ ಈ ಪದ್ಧತಿಯನ್ನು ಇವರು ಮುಂದುವರಿಸಿದ್ದಾರೆ. ಈಗ ಇಲ್ಲಿ ಆಂಜನೇಯ ಇಲ್ಲ ಅಷ್ಟೇ. ಹಾಗಾಗಿ ಅಂದ್ರೆ ಇದೆಲ್ಲ ನೋಡ್ತೀವಿ, ಇದು ಕಂದಕಲ್ಲ, ಇಲ್ಲಿಂದ ಮುಂದೆ ಒಂದು ರಾಣಿಕೆರೆ ಅಂತ ಬರುತ್ತೆ, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದು ತುಂಬ ಡೀಪಾಗಿ ಇದೆ. ಅದು ಅದ್ರ ಬಗ್ಗೆ ಆಮೇಲೆ ನಾನು ಹೇಳ್ತೇನೆ ನಿಮಗೆ. ಓಕೆ, ಬನ್ನಿ. ಅಲ್ಲಿ ಕಿಟಕಿಗಳು, ಕಲ್ಲಿನ ಕಿಟಕಿಗಳು ಅವೆಲ್ಲ ಬಿದ್ದಿದ್ವು ಅಲ್ಲಿ. ಇದು ಕೋಟೆ ಎಂಟ್ರೆನ್ಸ್. ಇದು ಕೋಟೆಗೆ ಹೋಗುವಂತಹ ಮುಖ್ಯ ದಾರಿ. ಇದು ಇಲ್ಲಿ ನೋಡ್ರಿ, ಈ ದಾರಿ ಗೇರುಸೊಪ್ಪಕ್ಕೆ ಇಳಿಯುವಂತಹ ದಾರಿ. ಇದು ಹತ್ರ ಆಗುತ್ತೆ ಇದು ಗೇರುಸೊಪ್ಪ. ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಹೌದಾ? ಬಳಸಿ ಬರಬೇಕು ಅಂತಂದ್ರೆ ನಾವು ಇಲ್ಲಿ ಈಗ ಉದಾಹರಣೆಗೆ ಸಾಗರ ಹೆಡ್ ಕ್ವಾರ್ಟರಿಂದ ಇಲ್ಲಿಗೆ ಬರಬೇಕು ಅಂದ್ರೆ 150 ಕಿಲೋಮೀಟರ್ ಆಗುತ್ತೆ. ಇಳ್ದೇ ಬರ್ಬೋದಿತ್ತಲ್ಲ ಸರ್? ನಾವು ಮೊನ್ನೆ ಹತ್ತೆ ಬರ್ಬೋದಿತ್ತು. ನಾವು ಮೊನ್ನೆ ಆರಾಮ್ಸೆ ಹತ್ತು ಬರ್ಬೋದಿತ್ತು. ಗೇರುಸೊಪ್ಪಕ್ಕೆ ಸಂಪರ್ಕ ಇರತಕ್ಕಂತ ಏಕೈಕ ಮಾರ್ಗ ಇಲ್ಲಿಂದ ಅಂದ್ರೆ ಇದೊಂದೇ. ಹಂಗಾದ್ರೆ ಅಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಇತ್ತು ರಾಣಿ ಕಾಲದಲ್ಲಿ? ಹೌದು. ರಾಣಿ ಕಾಲದಲ್ಲಿ ಇದೇ ಕನೆಕ್ಟಿವಿಟಿ ಮೇನ್ ಇರ್ತಕ್ಕಂತಹದ್ದು. ಒಂದು ಯುದ್ಧ ನಡೆದಿದ್ದು ಸಹ ಇಲ್ಲೇ. ಆ ಯುದ್ಧವನ್ನು ಆಮೇಲೆ ನಾನು ವಿವರಣೆ ಕೊಡ್ತೇನೆ. ಒಂದು ಯುದ್ಧ ನಡಿಬೇಕಾದ್ರೆ ಇಲ್ಲೇ ಹತ್ತು ಬರ್ತಾರ ಅವರು. ಮೇಡಮ್, ನಾವೀಗ ಬಂದಿರತಕ್ಕಂಥದ್ದು ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ. ಗೇರುಸೊಪ್ಪ ಅಂತಂದು ಯಾಕೆ ಬಂತು ಹೆಸರು ಅಂತಂದು ಹೇಳಿ ಮೊನ್ನೆ ನಾನು ಹೇಳಿದ್ದೆ ನಿಮಗೆ. ಅಲ್ಲಿ ಗೇರನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ರು ಅಂತ ಹೇಳಿ, ಹಾಗಾಗಿ ಅದನ್ನು ಗೇರುಸೊಪ್ಪ, ಗೇರುಪುರ ಅಂತಂದು ಹೇಳಿ ಕರೀತಾರೆ ಅನ್ನುವಂಥದ್ದು ಶಾಸನಾತ್ಮಕ ಆಧಾರ. ಹಾಗಾಗಿ ನೀವು ಗೇರುಸೊಪ್ಪಕ್ಕೆ ಬಂದಿದ್ದೀರಿ. ಈ ಗೇರುಸೊಪ್ಪಕ್ಕೆ ಬಂದವಾಗ ಈ ಗೇರಣ್ಣನ್ನು ನೋಡದೆ ಅಥವಾ ಇದನ್ನು ತಿನ್ನದೆ ಹೋದರೆ ಹೇಗೆ? ತಗೊಳ್ರಿ, ನೋಡ್ರಿ, ಅದು ಈ ನಮ್ಮ ಮಲೆನಾಡಿನಲ್ಲಿ ಇರ್ತಕ್ಕಂತಹ ಗೇರಣ್ಣಿನ ಒಂದು ಸವಿಯನ್ನು ನೀವು ಸವಿರಿ. ತಗೊಳ್ಳಿ ಆಕಾಶ್, ಒಂದೊಂದು ತಗೊಳ್ಳಿ ಸರ್. ನೀವು ಇದೇ ಅಲ್ವಾ ಸರ್ ಗೋಡಂಬಿ ಮಾಡೋದ್ರಿಂದ? ಇದೇನೇ ಸಹ ಒಣಗಿಸಿ ಇದನ್ನ ಫ್ಯಾಕ್ಟ್ರಿಗೆ ಕೊಡ್ತೇವೆ. ಇದನ್ನ ಕಟ್ ಮಾಡಿ ಇದ್ರೊಳಗಡೆ ಇರತಕ್ಕಂತಹದ್ದನ್ನ ನಾವು ಗೋಡಂಬಿ ಅಂತ ಕರಿತೇವೆ. ಹಾಗೆ ರಾಣಿ ಕಾಲದಲ್ಲಿ ಇದು ಕೂಡ ಒಂದು ವಾಣಿಜ್ಯ ಬೆಳೆಯಾಗಿತ್ತು. ಹೌದು, ಇದು ಒಂದು ವಾಣಿಜ್ಯ ಬೆಳೆಯಾಗಿತ್ತು. ಈ ಬೆಳೆ ಬೆಳೀತಾ ಇದ್ದಿರೋದ್ರಿಂದಲೇ ಅದಕ್ಕೆ ಗೇರುಪುರ ಅಂತ ಹೆಸರು ಬರುತ್ತೆ. ಜೊತೆಗೆ ಭಲ್ಲಾತಕಿಪುರ ಅಂತ ಬರುತ್ತೆ. ಈಗ ನಾವು ಕಾಡಿನ ಮಧ್ಯೆ ಎಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ತೋರಿಸ್ತಾರೆ. ಭಲ್ಲಾತಕಿ ಅಂತಂತಂದ್ರೆ ಗುಡ್ಡೆಗೇರು. ಅದು ಕಾಡ್ಗೇರು. ಅದು ಜಾಸ್ತಿ ಬೆಳೀತಾ ಇತ್ತು. ಅದು ಸಹ ಔಷಧೀಯ ಸಸ್ಯ. ಅದು ಅತಿ ಹೆಚ್ಚು ಬೆಳೀತಾ ಇದ್ದಿರೋದ್ರಿಂದ ಅದನ್ನ ಭಲ್ಲಾತಕಿಪುರ ಅಂತಾನೂ ಸಹ ಕರಿತಾ ಇದ್ರು. ಭಲ್ಲಾತಕ ಅಥವಾ ಭಲ್ಲಾಕ ಅಂತಂತಂದ್ರೆ ಗುಡ್ಡೆಗೇರು ಅಂತ ಅರ್ಥ. ಇವಾಗ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಬಂದಿದೀವಿ. ನೀವು ಹೇಳಿದ್ಮೇಲೆ ಗೇರಣ್ಣು ತಿಂದ್ರೆ ಹೇಗೆ ಸರ್? ಟೇಸ್ಟ್ ಮಾಡ್ರಿ, ನೋಡ್ರಿ. ಸಪ್ಪಗಾಗಿದೆ ಸರ್. ಕೋಟೆಯ ಪೂರ್ವದ ದಾರಿ ಇದು. ಈಗ ನಾವು ಕೋಟೆಗೆ ಎಂಟ್ರಿ ಆಗೋಕ್ಕೂ ಪೂರ್ವದಲ್ಲಿ ಆ ಕೋಟೆಗೊಂದು ಪಾತ್ ಅನ್ನುವಂಥದ್ದು ಇರತ್ತಲ್ವಾ, ರಾಜಮಾರ್ಗನೇ ಇದು. ಹೌದು, ಇದನ್ನು ರಾಜಮಾರ್ಗ ಅಂತಲೂ ನಾವು ಕರಿತೀವಿ. ಯಾಕೆ ಗೊತ್ತಾ? ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಹಲವು ಅರಮನೆಗಳನ್ನು, ಹಲವು ಕೋಟೆಗಳನ್ನು ನೋಡ್ತೇವೆ. ಕೋಟೆಗಳಲ್ಲಿ ಬಹುತೇಕ ಕೆಲವು ಕೋಟೆಗಳಲ್ಲಿ ಮಾತ್ರ ರಾಜ ಅಥವಾ ರಾಣಿಯರ ಅರಮನೆಗಳ ಕುರುಹುಗಳನ್ನು ನಾವು ನೋಡಬಹುದು. ಈಗಾಗಲೇ ನಾವು ಹೊಗೆವಡ್ಡಿ ಕೋಟೆಯಲ್ಲಿ ಅರಮನೆಯ ಕುರುಹುಗಳನ್ನು, ಅರಮನೆ ಐತಿಹ್ಯವನ್ನು ನೋಡಿದ್ವಿ. ಅದೇ ರೀತಿ ಇಲ್ಲೂ ಸಹ ಅರಮನೆ ಇತ್ತು, ಅದು ಸೈನಿಕ ರಾಜಧಾನಿಯಾಗಿತ್ತು ಅನ್ನುವಂಥದ್ದಕ್ಕೆ ಕುರುಹುಗಳು ಸಿಗ್ತವೆ. ಅದಾದ ಬಳಿಕ ಮಿರ್ಜಾನ ಕೋಟೆಯಲ್ಲೂ ಸಹ ಅರಮನೆಯ ಕುರುಹು. ಅಂದರೆ ಆಯಾ ಸಂದರ್ಭದಲ್ಲಿ ಹೋದವಾಗ ನಾವು ಗೆಸ್ಟ್ ಹೌಸ್ ಅಂತ ಕರಿತೀವಲ್ವಾ, ಹಾಗೆ ಆ ಸಂದರ್ಭದಲ್ಲಿ ಅವರು ನಿರ್ಮಾಣವನ್ನು ಮಾಡ್ಕೊಂಡಿದ್ರು. ಆವಾಗ ಆ ಅರಮನೆಗೆ ಮಾರ್ಗ ಅಂತಂದ್ರೆ ನಾವೇನಂತ ಕರಿತೀವಿ? ರಾಜಮಾರ್ಗ ಅಂತಲೇ ಕರಿತೀವಿ. ಹಾಗಾಗಿ ನಾವು ಹೋಗ್ತಾ ಇರುವಂತಹದ್ದು ರಾಜಮಾರ್ಗವೇ ಇದು. ಹಾಗಾದ್ರೆ ನಾವು ಹೋಗ್ತಾ ಇರೋದು ಕಾನೂರು ಕೋಟೆಗೆ ರಾಜಮಾರ್ಗವಾಗಿ ಹೋಗ್ತಾ ಇದೀವಿ. ಅಷ್ಟು ಮಾತ್ರ ಅಲ್ಲ, ನಾವೇನು ಕಾಳುಮೆಣಸಿನ ರಾಣಿ, ಮಹಾಮಂಡಲೇಶ್ವರಿ, ಚನ್ನಭೈರಾದೇವಿ, ಅವ್ವರಸಿ, ಹಿರಿಯರಸಿ, ಸಿರಿಯರಸಿ ಅಂತ ಏನು ಕರಿತೀವಲ್ವಾ, ಆ ಅರಸಿ ನಡೆದಾಡಿರುವಂತಹ ಪುಣ್ಯಭೂಮಿಯಲ್ಲೇ ನಾವು ಹೋಗ್ತಾ ಇರೋದು ಇವತ್ತು. ಎಂಥ ಅದೃಷ್ಟ ಸರ್ ನಮಗೆ. ಇವಾಗ ನಿಜವಾಗೂ ಆ ಮಹಾರಾಣಿಯ ಸಾಧನೆಯನ್ನು ನಾವು ನೆನ್ಪು ಮಾಡ್ಕೊಳ್ತಾ ಹೋದ್ವಿ ಅಂತಂದರೆ ಒಂದೊಂದು ಕ್ಷಣವೂ ರೋಮಾಂಚನ ಆಗ್ತಾ ಹೋಗುತ್ತೆ, ಒಂದೊಂದು ಕ್ಷಣವೂ. ಹೌದು. ಹಾಗಾಗಿ ಆ ಕೋಟೆಗೆ ಹೋಗಿ ಆ ರಾಣಿಯ ಸಾಧನೆಗಳು, ರಾಣಿಯ ಯುದ್ಧಗಳು, ರಾಣಿ ಮಾಡಿರುವಂತಹ ಕೆಲವು ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕು.
ನಾವು ಈಗ ಬಂದಿರತಕ್ಕಂತಹ ಸ್ಥಳ ಕಾನೂರು ಕೋಟೆ. ಇದು ಬುರುಜ್ ಆಗಿತ್ತಿದು. ಬುರುಜು ಅಂತಂದರೆ ಎಂಟ್ರೆನ್ಸಲ್ಲಿ ಸಾಮಾನ್ಯ ಬುರುಜಿದು, ಕೋಟೆ ಬುರುಜ್ ಅಲ್ಲ ಇದು. ಕೋಟೆಗೆ ಎಂಟ್ರಿ ಆಗಬೇಕಾದ್ರೆ ನಾವು ಮೇನ್ ಗೇಟು ಅಂತ ಹೇಳಿ ಕರಿತೀವಲ್ವಾ, ಎಂಟ್ರೆನ್ಸಲ್ಲಿ ಸಾಮಾನ್ಯ ಗೇಟು, ಆನಂತರ ಮೇನ್ ಗೇಟು ಅಂಥೇಳಿ. ಹಾಗೆ ಇದು ಸಾಮಾನ್ಯ ಗೇಟ್ ಆಗಿತ್ತು, ಎರಡು ದಿಕ್ಕೂ ಇತ್ತು. ಅದೀಗ ಈ ಸೈಡ್ ಬಿದ್ದೋಗಿದೆ. ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇಲ್ಲೆಲ್ಲಿ ನೋಡಿದ್ರು ಕಾಡ್ ತರ ಕಾಣಿಸ್ತಾ ಇದೆ. ಬುರ್ಜ್ ಮೇಲೆ ಇಟ್ಕೊಂಡು ಹೆಂಗೆ ಸೈನಿಕರು ಹೆಂಗೆ ಐಡೆಂಟಿಫೈ ಈಗ ಮಾಡ್ತಾರೆ? ಕಾಡು ಬೆಳೆದಿದೆ ಮೇಡಮ್. ಇದು ನಿಜವಾಗಿಯೂ ಇದು ಗೋವರ್ಧನಗಿರಿ. ಗೋವರ್ಧನಗಿರಿ. ಅದರ ಅರ್ಥ ಏನು ಅಂತಂತಂದ್ರೆ ಗೋವು ವೃದ್ಧಿಯಾಗುವಂತಹ ಬೆಟ್ಟ ಪ್ರದೇಶ ಇದು ಅಂತಂದು ಹೇಳಿ. ಆಗ ಹಲವು ಸಂಪತ್ತಲ್ಲಿ ಗೋವು ಸಂಪತ್ತು ಸಹ ಒಂದಿತ್ತು. ಆ ರಾಜ್ಯದ ಸಂಪತ್ತನ್ನು ಗೋವು ಸಹ ನಿರ್ಧಾರ ಮಾಡ್ತಾ ಇತ್ತು. ಇಲ್ಲಿ ಯಥೇಚ್ಛವಾಗಿ ಹುಲ್ಲುಗಾವಲು ಇತ್ತು, ಬೇಕಾದಷ್ಟು ಬೆಟ್ಟ ಗುಡ್ಡಗಳಿದ್ವು. ಹಾಗಾಗಿ ಗೋವುಗಳು ಯಥೇಚ್ಛವಾಗಿ ಇಲ್ಲಿದ್ವು. ಹೀಗಾಗಿ ಆ ಪ್ರದೇಶದಲ್ಲಿ ಜಾಸ್ತಿ ಗೋವುಗಳು ಬೆಳೀತಾ ಇದ್ದಿರೋದ್ರಿಂದ ಇದನ್ನು ಗೋವರ್ಧನಗಿರಿ ಅಂತ ಕರೆದ್ರು. ತದನಂತರ ಏನಾಗತ್ತೆ, ಅದು ಸಾಮ್ರಾಜ್ಯ ಅಳಿದ ಬಳಿಕ, ಈ ಕೋಟೆಯ ಮಹತ್ವ ಕಳೆದ ಬಳಿಕ ಇದಕ್ಕಿಂತ ಪೂರ್ವದಲ್ಲಿ ಒಂದು ಊರು ಸಿಗತ್ತೆ, ಕಾನೂರು. ಯಾವ ಕೋಟೆಗೆ ಹೋಗ್ತಾ ಇದ್ರಿ? ಕಾನೂರಿನ ನಂತರ ಇರುವ ಕೋಟೆಗೆ ಹೋಗ್ತಾ ಇದ್ದೀವಿ ಅಂತ. ಅದು ನಂತರ ಏನಾಯಿತು, ಕಾನೂರಿನ ನಂತರ ಇರುವ ಕೋಟೆಯ ಬಿಟ್ಟು ಹೋಗಿ ಕಾನೂರು ಕೋಟೆಗೆ ಹೋಗ್ತಾ ಇದ್ದೀವಿ ಅಂತ ಆಗತ್ತೆ. ನಂತರ ಇದು ಕಾನೂರು ಕೋಟೆ ಅಂತಾನೆ ಹೆಸರಾಗತ್ತೆ. ಓ ಮೈ ಗಾಡ್, ನಮ್ಮ ಮುಂದೆ ಒಂದು ಕಾಣಿಸ್ತಾ ಇದೆಯಲ್ಲ ಸರ್, ಇದೇ ಕೋಟೆ ಕುರುಹುಗಳ? ಇದೇ ಕೋಟೆಯ ಆರಂಭ ಭಾಗ. ಓ